ಏನು ಅಂತ ಹೇಳಿದರೆ, ಇವತ್ತೇನು ನಮ್ಮ ಹಿಂದೂಗಳ ಧರ್ಮದ ವಿರುದ್ಧ ಇವರು ತುಂಬ ಕೆಟ್ಟ ರೀತಿಯಲ್ಲಿ ಇವತ್ತು ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ಕರ್ನಾಟಕದ ಹಿಂದೂ ಧರ್ಮದ ಜನತೆ ಮನೆಯಲ್ಲಿ ಎಚ್ಚೆತ್ತುಕೊಳ್ಬೇಕು. ಇವತ್ತು ಮೊದಲನೇ ಟಾರ್ಗೆಟ್ ಮಾಡಿರೋದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರನ್ನು, ಧರ್ಮಸ್ಥಳದ ನಮ್ಮ ಮಂಜುನಾಥ ಸ್ವಾಮಿಯನ್ನು ಆತನ್ನು ಹೊಡೆದಾಕಿದ್ರೆ ಪ್ರತಿಯೊಂದು ಧರ್ಮದ ದೇವಸ್ಥಾನಗಳನ್ನು ಇವರು ಹೊಡೆದಾಕ್ಬೋದು. ಇನ್ನು ನಮ್ಮ ಧರ್ಮವನ್ನು ನಶಿಸಬೇಕು ಅಂತ ಇವರು ಹೊರಟಿದ್ದಾರೆ. ಇದನ್ನು ನಶಿಸಲಿಕ್ಕೆ ಸಾಧ್ಯನೇ ಇಲ್ಲ. ಎದ್ದೇಳಿ ಹಿಂದೂಗಳೇ, ಇವತ್ತು ಎದ್ದೇಳದಿದ್ದರೆ ಮುಂದೊಂದು ದಿನ ನಮ್ಮ ಹಿಂದೂಗಳ ಸಾಮ್ರಾಜ್ಯ ಆಗೋಲ್ಲ, ಇದು ಬೇರೆಯವರ ಸಾಮ್ರಾಜ್ಯ ಆಗುತ್ತೆ. ಸರ್ಕಾರ ಇದಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಸರ್ಕಾರ ಎದ್ದೇಳದಿದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹಿಂದೂಗಳು ಎದ್ದೇಳ್ತಾ ಇದ್ದಾರೆ. ಜಾಗೃತಿ ಹಿಂದೂಗಳೇ, ಜಾಗೃತಿ, ಎದ್ದೇಳಿ, ಇನ್ನು ಮಲಗಬೇಡಿ. ಹಿಂದೂಗಳನ್ನು ನಾವು ಉಳಿಸಬೇಕು. ಧರ್ಮಸ್ಥಳ ಉಳಿಸಿದರೆ, ವೀರೇಂದ್ರ ಹೆಗ್ಗಡೆಯವರು ಉಳಿಸಿದರೆ ಇಡೀ ರಾಜ್ಯದ ಹಿಂದೂ ದೇವಾಲಯಗಳು ಸೇಫ್ ಆಗ್ತವೆ. ಇದನ್ನು ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ.